ಈ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಏನು ಒಂದು 74 ಕೆರೆ ತುಂಬಿಸೋ ಯೋಜನೆ ಮತ್ತು ಸುಮಾರು 1250 ಕೋಟಿಗೂ ಅಧಿಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಈ ಒಂದು ಉದ್ಘಾಟನೆ ಶಂಕುಸ್ಥಾಪನೆ ಜೊತೆಗೆ ಈ 2.5 ವರ್ಷದ ನನ್ನ ರಾಜಕೀಯ ಜೀವನದ ಮಿಡ್ ಟರ್ಮ್ ಎಕ್ಸಾಮ್, ಈ ಮಿಡ್ ಟರ್ಮ್ ಎಕ್ಸಾಮ್ಗೆ ಮೌಲ್ಯಮಾಪಕರಾಗಿ ಬಂದಿರತಕ್ಕಂಥ ನಾನು ಡಾಕ್ಟ್ರಾಗಿ ಸುಮಾರು MBBS MDಯಲ್ಲಿ ಅತಿ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ್ದೀನಿ. ತುಂಬ ಇಂಡಿಯಾದಲ್ಲಿ ಬೆಸ್ಟ್ ಆಫ್ ದ ಬೆಸ್ಟು ವೈದ್ಯರು ನನಗೆ ತರಬೇತಿ ಕೊಟ್ಟು ನನಗೆ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಇವತ್ತು ನನ್ನ ಮಿಡ್ ಟರ್ಮ್ ಎಕ್ಸಾಮ್ಗೆ ಒಂದು ಮೌಲ್ಯಮಾಪಕರಾಗಿ ನಿಮ್ಮೆಲ್ಲರ ಪ್ರೀತಿಯ ಬಡವರ ಬಂಧು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ನಮ್ಮ KPCC ಅಧ್ಯಕ್ಷರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಇವತ್ತೆಲ್ಲ ನಿಜವಾಗ್ಲೂ ನನಗೆ ಮಾತೇ ಹೊರಡ್ತಾ ಇಲ್ಲ ಬಂಧುಗಳೇ. ಎಷ್ಟು ಖುಷಿ ಆಗ್ತದೆ ಅಂತಂದರೆ 2.5 ವರ್ಷದಲ್ಲಿ ಇಷ್ಟೊಂದು ಸರ್ಕಾರ ಇಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಟು ಬಂದಿರತಕ್ಕಂಥ ಎಲ್ಲ ಸಚಿವ ಮಹೋದಯರಾದಂಥ ನನ್ನ ಪ್ರೀತಿ ಅಣ್ಣನವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ BZ ಜಮೀರ್ ಖಾನ್ ಅಣ್ಣನವರೇ, ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬ್ರವರೇ, ಮತ್ತು NS ಬೋಸರಾಜ್ ಸಾಹೇಬ್ರವರೇ, MC ಸುಧಾಕರ್ ಸರ್ ಅವರೇ, ಮತ್ತು ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರು ನಮ್ಮ ಸಂಸದಂಥ ತುಕಾರಾಮ್ ಅಣ್ಣನವರೇ, ಮತ್ತು ನಮ್ಮ ಅತ್ಯಂತ ಹಿರಿಯರು ನಮ್ಮ ಪಕ್ಷದ ಮತ್ತು ಹಿರಿಯ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಮತ್ತು ನಮ್ಮ ಮಾರ್ಗದರ್ಶಕರು ತಂದೆ ಸಮಾನರಾದಂಥ ನಮ್ಮ NY ಗೋಪಾಲಕೃಷ್ಣ ಸಾಹೇಬ್ರೆ, ಮತ್ತು ನಮ್ಮ ಶಿರಗುಪ್ಪ ಶಾಸಕರಾದಂಥ BM ನಾಗರಾಜಣ್ಣನವರೇ, ಮತ್ತು ನಮ್ಮ ಆತ್ಮೀಯರು ಹಿತೈಷಿಗಳಾದಂಥ ಅಲ್ಲಂ ದಣಿಯವರೇ, ಮತ್ತು ನಮ್ಮ H ಆಂಜನೇಯ ಸಾಹೇಬ್ರೆ. ನಿಜವಾಗ್ಲೂ ಇವರು ನಮಗೆ ತಂದೆ ತುಂಬ ಆಪ್ತರು, ನನಗೆ ಯಾವಾಗಲೂ ಹಿತೈಷಿಗಳು, ಮತ್ತು ನಮ್ಮ ಪ್ರೀತಿಯ ನನ್ನ ವೈಯಕ್ತಿಕ ಮಾರ್ಗದರ್ಶಕರಾದಂಥ ಚಳ್ಳಕೆರೆ ಶಾಸಕರಾದಂಥ ನಮ್ಮ ರಘುಮೂರ್ತಿ ಸಾರ್ ಅವರೇ, ಮತ್ತು ನಮ್ಮ ಮಾಯಕೊಂಡ ಶಾಸಕರಾದಂಥ ಬಸವಂತ ಅಣ್ಣನವರೇ, ಮತ್ತು ನಮ್ಮ ಜಗಳೂರು ಶಾಸಕರಾದಂಥ ದೇವೇಂದ್ರಪ್ಪ ಸರ್ ಅವರೇ, ಮತ್ತು ನಮ್ಮ ಹರಪನಹಳ್ಳಿ ಶಾಸಕರಾದಂಥ ನಮ್ಮ ಅಕ್ಕನವರಾದಂಥ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ, ಮತ್ತು ಗ್ಯಾರಂಟಿ ಉಪಾಧ್ಯಕ್ಷರಾದಂಥ ನಮ್ಮ ಸಂತೋಷ್ ಲಾಡ್ ಸಾಹೇಬ್, ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ, ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಒಂದು ಹಿತೈಷಿಗಳಿಗೆ ಬಂಧು ಬಾಂಧವರೇ, ಇಲ್ಲ ನಿಜವಾಗ್ಲೂ ಇದು ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ತಿರ್ತಕ್ಕಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇವತ್ತು ಈ ಒಂದು ನಾನು ಎರಡೆರಡು ವಿಷಯ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಈ ಒಂದು ಸ್ಟೇಜು, ಈ ಒಂದು ಜನ ನಿಮ್ಮವರು, ಇವತ್ತು ನಾನು 2.5 ವರ್ಷದಲ್ಲಿ ಇಷ್ಟೊಂದು ನನಗೆ ಗೌರವ ಸಿಕ್ಕಂಥ ಈ ವಾತಾವರಣಕ್ಕೆ ಈ ಒಂದು 2 ಶಬ್ದಗಳಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು 74 ಕೆರೆ ತುಂಬಿಸೋ ಯೋಜನೆ, 74 ಕೆರೆ ತುಂಬಿಸೋ ಯೋಜನೆ ಈ ನಮ್ಮ ತಾಲೂಕಿನ ಬಡವರ ಈ ಒಂದು ಕಾರ್ಯಕ್ರಮ ಹಿಂದಿನ ಸರ್ಕಾರದಿಂದ ಸ್ಟಾರ್ಟ್ ಆಗಿದ್ದು ಕೂಡ ಮಾನ್ಯ ನಮ್ಮ ತಂದೆ ಸಮಾನರಾದಂಥ NY ಗೋಪಾಲಕೃಷ್ಣ ಸಾಹೇಬರು ಇದಕ್ಕೆ ಒಂದು ಮುಹೂರ್ತ ಇತ್ತು. ಹಿಂದಿನ ಸರ್ಕಾರದಲ್ಲಿ ಸ್ಟಾರ್ಟ್ ಆಗಿದ್ರೆ ಕೂಡ ಇದಕ್ಕೆ ಹಲವಾರು ರೀತಿಯ ಅಡಚಣೆಗಳು ಬಂದರೆ ಕೂಡ ನಾನು ನಮ್ಮ ಉಪಮುಖ್ಯಮಂತ್ರಿಗಳಾಗೋ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಮಾನ್ಯ DK ಸಾಹೇಬ್ರವ್ರಿಗೆ 2 ವರ್ಷದಲ್ಲಿ ಕೇವಲ 2 ಪತ್ರ ನಾನು ಕೊಟ್ಟಿದ್ದೆ ಅವ್ರಿಗೆ. ಒಂದು, ನಮ್ಗೆ 2023ರಲ್ಲಿ ಬರಗಾಲ ಬಂದಿತ್ತು. ಅಲ್ಲಿ 2 TMC ಭದ್ರಾ ನೀರನ್ನು ನಮ್ಮ ಕೂಡ್ಲಿಗಿ ಪಟ್ಟಣಕ್ಕೆ ಈ ಭಾಗದ ಹಳ್ಳಿಗಳಿಗೆ ಒದಗಿಸ್ಬೇಕಂತೇಳಿ ಹಠ ಬಿದ್ದಾಗ ಅವರು ಗೌರವಪೂರ್ವಕವಾಗಿ 2 TMCಯನ್ನು ಆ ಬರಗಾಲ ಸಂದರ್ಭದಲ್ಲಿ ನೀರು ಕೊಡಿಸಿದಂಥದ್ದು. ಆಮೇಲೆ ಈ ಒಂದು ಕೆರೆ ತುಂಬಿಸಿ ಯೋಜನೆಗೆ ಇದ್ದಂಥ ಅಡಚಣೆಗಳು, ಭೂಸ್ವಾಧೀನ, ಕಾನೂನಾತ್ಮಕ, ಆಡಳಿತಾತ್ಮಕ ಎಲ್ಲ ಅಡಚಣೆಗಳನ್ನು ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶಕರಾಗ್ಬಿಟ್ಟು ಎಲ್ಲ ರೀತಿಯ ಸಹಕಾರ ಕೊಟ್ಟು ಈ ಒಂದು ಏನು ನಮ್ಮ ತಂದೆಯವರ ಆಸೆ ಇದ್ದಾಗ DK ಸಾಹೇಬ್ರವರು ಮಾಜಿ ಸಂಸದರಾದಂಥ ಉಗ್ರಪ್ಪ ಸಾಹೇಬ್ರ ಬೈ ಎಲೆಕ್ಷನಿಗೆ ಬಂದಾಗ ನಮ್ಮ ತಂದೆಯವ್ರಿಗೆ ಬೊಮ್ಮಣ್ಣರೇ
ನೀವೆಲ್ಲ ಒಳ್ಳೆ ಎಲೆಕ್ಷನ್ ಮಾಡಿ ನಿಮಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಕೊಡ್ತೀವಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಮಾಜಿ ಶಾಸಕರಾದಂಥ ಎನ್ ಟಿ ಬೊಮ್ಮಣ್ಣನವರು ನಿಜವಾಗ್ಲೂ ಇವತ್ತು ನಮ್ಮ ತಂದೆಯವರಿದ್ರೆ ಅದೆಷ್ಟು ಖುಷಿ ಪಡ್ತಿದ್ರು ಅಂತೇಳಿ ನನಗೆ ಮಾತುಗಳೇ ಹೊರಳ್ತಾ ಇಲ್ಲ. ಸಮಾಜ ಬಂಧುಗಳೇ, ಆ ಡಿ ಕೆ ಸಾಹೇಬ್ರಿಗೆ ನಮ್ಮ ತಂದೆಯವರು ಕೇಳಿದ್ದು ಒಂದೇ, ಸರ್ ನಮ್ಗೆ ಏನೇನು ಬೇಡ ಸರ್, ನಮ್ಮ ತಾಲೂಕಿಗೆ ತುಂಗಭದ್ರಾ ನದಿ ನೀರು ನಮ್ಮ ತಾಲೂಕಿಗೆ ಹರಿಸ್ಕೊಡಿ ಅಂತ ಕೇಳಿದಾಗ ಡಿ ಕೆ ಸಾಹೇಬ್ರು ಅವತ್ತು ಆ ಒಂದು ಮಾತನ್ನು ಇವತ್ತು ಏನು ಇರ್ತಕ್ಕಂಥ ಅಡೆತಡೆ, ಕಾನೂನಾತ್ಮಕ ಅಡೆತಡೆಗಳನ್ನು ನಿವೇದಿಸಿ ಇವತ್ತು ಸಂಪೂರ್ಣವಾಗಿ ಇಡೀ ತಾಲೂಕಿಗೆ ಉಪಯೋಗ ಆಗಂಥ 74 ಕೆರೆ ತುಂಬಿಸಿ ಯೋಜನೆಗೆ ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಈ ಒಂದು ಪ್ರತಿಯೊಂದು ಹಂತದಲ್ಲಿ ಈ ಯೋಜನೆ ನಡಿಬೇಕಾದ್ರೆ ನನಗೆ ಒಂದು ಎಲ್ಲ ರೀತಿಯಲ್ಲಿ ವಿಧಾನಸೌಧದಲ್ಲಿ ಮಾರ್ಗದರ್ಶಕರಾಗ್ತಾ ಇದ್ದಿದ್ದು ನಮ್ಮ ಹಿರಿಯ ತಂದೆ ಸಮಾನರಾದಂಥ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು. ನಾವಿಬ್ಬರು ಒಟ್ಟಿಗೆನೇ ಯಾವಾಗಲೂ ವಿಧಾನಸೌಧದಲ್ಲಿ ಹೋಗಿ ಈ ಕಾರ್ಯಕ್ರಮದ ಬಗ್ಗೆ ನಾವು ವಿಷಯ ಚರ್ಚೆ ಮಾಡಿ ಇದಕ್ಕೆ ಆಗಂಥ ಅಡೆತಡೆಗಳನ್ನ ನೆರವೇರಿಸಿಕೊಟ್ರು. ಮೈಕ್ ಕೇಳಿಸ್ತಿಲ್ವಾ? ಸರ್ ಈ ಮೈಕ್ ತಗೊಂಡು. ಆತ್ಮೀಯ ಸ್ನೇಹಿತರು ಮತ್ತು ಹಿತೈಷಿಗಳು, ನನ್ನ ಮಾರ್ಗದರ್ಶಕರಾದ ಸಂತೋಷ್ ಲಾಡ್ ಸಾಹೇಬ್ರ ಹೆಸರು ಹೇಳಿಲ್ಲ ಅಂತಂದರು. ದಾದಾ, ನನ್ನ ಮನಸ್ಸಲ್ಲಿದೆಯಾ ನೀನು? ಇದೇ ರೀತಿ ಕೆರೆ ಸುಂಸ ಯೋಜನೆ ಜೊತೆಗೆ 1250 ಕೋಟಿಗೂ ಹೆಚ್ಚಿನ ಅನುದಾನ ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ. ಈ ಒಂದು 1250 ಕೋಟಿಗೆ ಬರಲಿಕ್ಕೆ ಕಾರಣ ಸರ್, ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ಸುಮಾರು 900 ದಿವಸಗಳಲ್ಲಿ, ನನ್ನ 2.5 ವರ್ಷದ 900 ದಿವಸಗಳಲ್ಲಿ ಸುಮಾರು 600ಕ್ಕೂ ಅಧಿಕ ದಿವಸಗಳು, 600ಕ್ಕೂ ಹೆಚ್ಚು ದಿನಗಳನ್ನು ನಾನು ಈ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೂ, ಪ್ರತಿ ಕೇರಿಗೂ, ಪ್ರತಿ ಓಣಿಗೂ ಹೋಗಿ ಆ ಜನಗಳ ಕಷ್ಟ ಸುಖಗಳು, ಅವರ ಸಾವು ನೋವುಗಳು, ಅವರ ಭಾವನೆಗಳನ್ನು ಅರಿತು ಎಲ್ಲ ನಮಗೆ ಈ ಜನಗಳ ನನ್ನ ಭಾವನೆ ಹೇಗಿದೆ ಅಂದರೆ, ಮಾನ್ಯ CM ಸಾಹೇಬ್ರೆ, ಹೆಂಗಿದೆ ಅಂತಂದರೆ ಇಲ್ಲಿ ಒಂದು ಅಣ್ಣ ತಮ್ಮಂದರು ಮತ್ತು ತಂದೆ ಮಗನ ಸಂಬಂಧ ನಮಗಿದೆ. ಅವ್ರು ಎಷ್ಟೇ ಸಿಟ್ಟಾದರೂ ಕೂಡ ನನ್ನ ಮುಖ ನೋಡಿದ ಕೂಡಲೇ ಅವ್ರಿಗೆ ಪ್ರೀತಿ ಉಕ್ಕು ಬರ್ತದೆ. ಅಂಥ ಒಂದು ಸಂಬಂಧ ನಮ್ಮ ಕೂಡ್ಲಿಗಿ ತಾಲೂಕಿನ ಜನತೆ ನನ್ನ ಮೇಲೆ ಇಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಿಜವಾಗ್ಲೂ ಈ ಒಂದು 1250 ಕೋಟಿ ಅನುದಾನ ಏನಿದೆ ಇವತ್ತು ಸುಮ್ಮನೆ ಸರ್ಕಾರದಿಂದ ಬಂದಂಥ ಸಾಮಾನ್ಯ ಅನುದಾನ ಅಲ್ಲ ಇದು. ಇದರಲ್ಲಿ ನಮ್ಮ ತಾಲೂಕಿನ ಅತ್ಯವಶ್ಯಕ ಇರುವಂಥ ಒಂದು ಆಸ್ಪತ್ರೆ ಇದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ತರಬೇತಿ ಕೇಂದ್ರ ಇದೆ, ಒಂದು ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ KPS ಶಾಲೆ ಇದೆ, ಮುರಾರ್ಜಿ ಶಾಲೆ ಇದೆ, ಮತ್ತು ಎಲ್ಲ ಆಸ್ಪತ್ರೆ ಶಾಲೆಗೆ ಸಂಬಂಧಪಟ್ಟಂಥ ಕೆರೆಗಳಿದ್ದಾವೆ. ಮಾನ್ಯ ಬೋಸರಾಜ್ ಸಾಹೇಬರು ಕೂಡ ಕೆರೆಗಳಿದ್ದಾವೆ, ಚೆಕ್ ಡ್ಯಾಮ್ಗಳಿದ್ದಾವೆ, ಮತ್ತು ರಸ್ತೆ ಸಂಪರ್ಕಗಳಂತೂ ಮಾನ್ಯ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಸುಮಾರು 70% ನಮ್ಮ ರಸ್ತೆಗಳು ನಮ್ಮ ತಾಲೂಕಿನ ಏನಾದರೂ ಸುಧಾರಣೆ ಆಗಿದೆ ಅಂತಂದರೆ ಅದಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಕಾರಣ ಅಂತೇಳಿ ನಾನು ತುಂಬ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಇಲ್ಲಿ ಬಂದಂತಕ್ಕಂಥ ಪ್ರತಿ ಸಚಿವರು ಕೂಡ ಅವ್ರದೇ ರೀತಿಯಲ್ಲಿ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದಾರೆ. ಅದು ತುಂಬ ಒಳ್ಳೆಯ ಕೆಲಸಗಳು ನಮ್ಮ ತಾಲೂಕಿಗೆ ಆಗ್ತದೆ ಅಂತ ಹೇಳ್ತಾ, ಇದೇ ರೀತಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ನಾನು ಹೇಳಲಿಕ್ಕೆ ನಿಜವಾಗ್ಲೂ ನನಗೆ ಅವರು ಅಣ್ಣ ತಮ್ಮಂದ್ರಿಗೆ ಅವ್ರ ಕುಟುಂಬಕ್ಕೆ ಅಷ್ಟು ಸಹಾಯ ಮಾಡಿದಾರೋ ಇಲ್ವೋ, ನನಗಂತೂ ನಿಜವಾಗ್ಲೂ ಅವ್ರ ತಮ್ಮನಿಗಿಂತ ಹೆಚ್ಚಾಗಿ ನನಗೆ ನೋಡಿಕೊಂಡು ಎಲ್ಲ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಜನ್ಮದಲ್ಲಂತೂ ಅವ್ರ ಋಣ ನಾನು ತೀರ್ಸೋಕ್ಕಾಗೋದಿಲ್ಲ. ಧನ್ಯವಾದಗಳಣ್ಣ, ನಿಮಗೆ ಭಾಳ ಧನ್ಯವಾದಗಳಣ್ಣ. ಅದೇ ರೀತಿ ನನ್ನ ಬಾಲ್ಯ ಜೀವನದಿಂದ ಹಿಡಿದು ಸುಮಾರು ನಮ್ಮ ತಂದೆ ಶಾಸಕರಾಗಿದ್ದಾಗಲಿಂದ ಹಿಡಿದು ನಮಗೆ ಶಿಕ್ಷಣದಲ್ಲಿ ಮತ್ತು ರಾಜಕೀಯದಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತ ಮತ್ತು ನನ್ನ ಹಿತೈಷಿ ಮಾನ್ಯ ಸಂತೋಷ್ ಲಾಡ್ ಅಣ್ಣನವರೇ, ಇವತ್ತು ನನ್ನ ವೇದನೆ ಅವರು ಮನಗಂಡು
ಇವತ್ತು ಆ ಒಂದು ಒಂದು ಅತ್ಯಂತ ಸುಸಜ್ಜಿತ ಒಂದು ಮೊರಾರ್ಜಿ ಶಾಲೆಯನ್ನು ನಮ್ಮ ತಾಲೂಕಿಗೆ ಒಂದು ಸಂದಾಯ ಮಾಡಿದ್ದಾರೆ, ಋಣ ಸಂದಾಯ ಮಾಡಿದ್ದಾರೆ. ನಿಜವಾಗ್ಲೂ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ನಾನು ಇಟ್ಕೊಳ್ತಾ ಇಲ್ಲ. ಮತ್ತು ಕ್ಷೇತ್ರದ ಪ್ರತಿ ದಿವಸ ನನಗೆ ಮಾರ್ಗದರ್ಶಕರಾಗಿ ಬರ್ತಾ ಇರೋದು ನನ್ನ ಸಂಸದರಾದಂಥ ತುಕಾರಾಮಣ್ಣನವರು. ಪ್ರತಿ ದಿವಸನೂ ಫೋನ್ ಮಾಡಿ ಏನು ಮಾಡ್ತೀಯಾ ಏನಿಲ್ಲ ಅಂತೇಳಿ ತಿಳ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ಇದ್ದಾರೆ ಮಾನ್ಯ CM ಸಾಹೇಬ್ರೆ. ಈಗ ನಾನು 1250 ಕೋಟಿ ಏನು ಅನುದಾನ ಏನಿದೆನೋ ಇದು ಈ ಒಂದು 2.5 ವರ್ಷದಲ್ಲಿ ಈ ನಮ್ಮ ಕೂಡ್ಲಿಗಿ ಇತಿಹಾಸದಲ್ಲಿ ನಾನು ಇನ್ನೂ ಅಂದ್ಕೊಂಡಿದ್ದೀನಿ ಕೇವಲ ಇನ್ನೂ 10% ಆಗಿದೆ. ಇನ್ನು 90% ಇಲ್ಲಿ ನಮಗೆ ಅವಶ್ಯಕತೆ ಇದೆ. ಇನ್ನು ಅನುದಾನದ ಮತ್ತು ಅಭಿವೃದ್ಧಿ ಅನುದಾನ ಇದೆ. ಸೊ ಇದರಿಂದ ಇದು 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 ಏನು ದೊಡ್ಡ ಸಾಧನೆ ಅಲ್ಲ, ಸಾಧಿಸೋದು ಇನ್ನು ಭಾಳ ಇದೆ, ಭಾಳ ತುಂಬ ಇದೆ. ಇದಕ್ಕೋಸ್ಕರ ನಾನು ಈಗ ನಮಗೆ ಕೆರೆಗೆ ನೀರು ಬಂದಿದೆ, ಕೆರೆಗಳಿಗೆ ನೀರು ಬಂದಿದೆ, ಆದರೆ ನಮ್ಮ ರೈತರ ಹೊಲಕ್ಕೆ ನೀರು ಬಂದಿಲ್ಲ. ನಮ್ಮ ರೈತರ ನೀರು ಬರಬೇಕಂತಂದರೆ ಅಲ್ಲಿ ಒಂದು ಅಂತರ್ಜಲ ಹೆಚ್ಚಿದೆ. ಆದ್ರೂ ನಮ್ಮ ಬಡ ರೈತರು ಯಾರೂ ಸ್ವಂತ ಬೋರ್ವೆಲ್ ಹಾಕ್ಸ್ಕೊಳ್ಳೋದಕ್ಕಾಗಲಿ ಸ್ವಂತ ಕರೆಂಟ್ ಹಾಕ್ಸ್ಕೊಳ್ಳೋಕ್ಕಾಗಲಿ ಆರ್ಥಿಕವಾಗಲಿ ಸಬಲರಲ್ಲ. ಅವರಿಗೆ ನಮ್ಮ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿ ಈ ನೀರನ್ನು ಉಪಯೋಗಿಸ್ಕೊಂಡು ಅವರ ಆರ್ಥಿಕ ಸಬಲರಾಗಿ ಅವರ ಜೀವನಗಳು ಸುಧಾರಣೆ ಆಗೋದಕ್ಕೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಈ ಒಂದು ಕಡು ಕಷ್ಟದ ಈ ರೈತರನ್ನು ಇನ್ನೊಂದು ಸ್ವಲ್ಪ ಕರುಣೆ ತೋರಬೇಕು ಅಂತ ಹೇಳ್ತಾ, ಮತ್ತು ನಾನು ಇದೇ ನನ್ನ ರಾಜಕೀಯ ಅಧಿಕಾರ ಒಂದು ನನ್ನ ಗುರಿಯಲ್ಲ. ನನ್ನ ಯೋಜನೆಗಳನ್ನು ಯೋಜನೆ ರೂಪದಲ್ಲಿ ಅನುಷ್ಠಾನ ಮಾಡೋಂಥದ್ದು. ನಾನು ಒಂದು ವಿಶೇಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ ಸಾಹೇಬ್ರೆ, ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಅಂತೇಳಿ ಪ್ರತಿ ಮನೆಗೆ ಹೋಗಿ ಅಲ್ಲೆಲ್ಲೇ ಸ್ಥಳೀಯರದಲ್ಲೇ ಪರಿಹರಿಸಿದಂಥ ಒಂದು ಕಾರ್ಯಕ್ರಮನ ನಾನು ಪ್ರತಿ ವಾರ ಎಲ್ಲ ಕಡೆನೂ ನಾನು ಮಾಡ್ತಾಯಿದ್ದೀನಿ. ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಇದೇ ಮಣ್ಣಿನಲ್ಲಿ ನನ್ನ ಕೊನೆ ಉಸಿರಿನವರೆಗೂ ಸೇವೆ ಮಾಡ್ತೀನಿ ಅಂತ ಹೇಳ್ತಾ, ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಮತ್ತು ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಪುಟದ ಎಲ್ಲ ಸಚಿವರಿಗೆ, ನಮ್ಮ ತಾಲೂಕಿನ ಏನು ಜನದ ಮೇಲೆ ಇಟ್ಟಂಥ ನೀವು ಅಭಿಮಾನ ಇವತ್ತು ಬಂದು ಇಷ್ಟೊಂದು ಪ್ರೀತಿಪೂರ್ವಕವಾಗಿ ನನ್ನಂಥ ಯುವ ಶಾಸಕನಿಗೆ ಮಾರ್ಗದರ್ಶನ ಕಂತ ಎಲ್ಲ ವೇದಿಕೆಯಲ್ಲಿ ಮೇಲಿರುವಂಥ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದ ತಿಳಿಸುತ್ತಾ, ಮತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆರೆ ತುಂಬಿಸಿ ಯೋಜನೆ ಸಂಪೂರ್ಣವಾಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಜಲಸಂಪನ್ಮೂಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಬಡ ಕೃಷಿ ಕಾರ್ಮಿಕರಿಗೆ ಮತ್ತು ರೈತ ಸಂಘರಿಗೆ, ರೈತ ಹೋರಾಟಗಾರರಿಗೆ ಮತ್ತು ಎಲ್ಲ ಸಾರ್ವಜನಿಕ ನನ್ನ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ, ಇನ್ನು ದಾರಿ ತುಂಬ ಸಾಗೋದಿದೆ. ಮತ್ತು ಬರೀ ಕೆರೆ ತುಂಬಿಸಿದ್ರೆ ಆಗೋದಿಲ್ಲ. ನಮ್ಮ ತಾಲೂಕಿಗೆ ಒಂದು ಸಮಗ್ರ ನೀರಾವರಿ ಒಂದು ಹೋರಾಟಗಾರರು ಸಮಗ್ರ ನೀರಾವರಿ ಯೋಜನೆ ಬೇಕು ಅಂತೇಳಿ ಬೈಕೆ ಇಟ್ಟಿದ್ದಾರೆ. ಈ ಒಂದು ಬರದ ನಾಡಿಗೆ ಭಾಗ್ಯದ ನಾಡು ಮಾಡಬೇಕಂತಂದರೆ ನಮ್ಮ ಏನು ಇವತ್ತು ಸಮಗ್ರ ನೀರಾವರಿ ಯೋಜನೆ ಕೂಡ ಬೇಕಾಗಿದೆ ನಮಗೆ ಅಂತ ಹೇಳ್ತಾ, ಮತ್ತು ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ, ಹಿತೈಷಿಗಳಿಗೂ, ನಮ್ಮ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ವಿಶೇಷವಾಗಿ ನನ್ನ ಕುಟುಂಬರಾದಂಥ ನನ್ನ ಸಹೋದರಿಯರು, ನನ್ನ ತಾಯಿ ಮತ್ತು ನನ್ನ ಅಣ್ಣ ತಮ್ಮಣ್ಣ ಮತ್ತು ನನ್ನ ಪತ್ನಿ ಪುಷ್ಪ ಅವರಿಗೆ ನಮಿಸುತ್ತಾ, ನನ್ನ ತಂದೆಯವರ NT ಬೊಮ್ಮಣ್ಣನವರ ದಿವಂಗತ ಹೆಸರನ್ನು ಉಳಿಸಂಥ ಕೆಲಸದಕ್ಕೆ ಒಂದು ಈ ಋಣ ಸಂದಾಯ ಮಾಡಲಿಕ್ಕೆ ಸುಮಾರು 50 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಎಷ್ಟು ಒಂದು ಹೋರಾಟದ ಹಿನ್ನೆಲೆ ಇತ್ತು, ಆ ಋಣ ಸಂದಾಯ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.